ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ನಾವು ಕ್ವಾರ್ಟರ್ಸ್ಗೆ ಬಂದ್ವಿ. ಮನೆ ತುಂಬ ಅಂದರೆ ತುಂಬ ಗಲೀಜಾಗೈತೆ. ಆದರೂ ಪರವಾಗಿಲ್ಲ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಹೇಗೈತೆ ಹಾಗೇ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ಫುಲ್ ಕ್ಲೀನಿಂಗ್ ಕೆಲಸ ಎಲ್ಲ ನಡೆಯುತ್ತೆ. ನಿಮ್ಗೆ ಗೊತ್ತಿರೋ ಹಾಗೇ ನಾನು ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಇದ್ದೆ, ಮತ್ತೆ ಅಮ್ಮನ ಮನೆಗೆ ಹೋಗಿ ಈಗ ಫೈನಲಿ ಕ್ವಾರ್ಟರ್ಸ್ಗೆ ಬಂದಿದ್ದೀವಿ. ಅತ್ತೆ, ಅಮ್ಮ ಹಾಗೇ ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಮನೇನ ಕ್ಲೀನ್ ಮಾಡ್ತಾಯಿದ್ವಿ. ಫುಲ್ಲು ಡೀಪ್ ಕ್ಲೀನ್ನ ಮಾಡ್ತಾಯಿದ್ವಿ. ಅಂದರೆ ಅವರು ಮೇಲ್ಮೇಲೆ ಕಸ ಗುಡಿಸ್ಕೊಂಡಿದ್ರು ಅಷ್ಟೇ, ಧೂಳೆಲ್ಲ ತೆಗ್ದು ನೀಟಾಗಿ ಏನು ಇಟ್ಕೊಂಡಿರಲಿಲ್ಲ. ಇವಾಗ ನಮ್ಮ ಕ್ವಾರ್ಟರ್ಸ್ ಯಾವ ಥರ ಕಾಣಿಸ್ತೈತೆ ಅಂತ ಒಂದ್ಸಲ ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಮನೆ ಎಷ್ಟು ಗಲೀಜಾಗೈತೆ ಅಂತ ಹೇಳಿ ನಾವು ಬರೋಕ್ಕಿಂತ ಮುಂಚೆಗೆ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಬನ್ನಿ ಅಂತ ಕರೆದ್ರು ನಮ್ಮ ಮನೆಯವರು. ಇವಾಗ ನಾವು ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಬಂದಾಗಂತೂ ತುಂಬ ಅಂದರೆ ತುಂಬ ಗಲೀಜಾಗಿತ್ತು. ಇವಾಗ ನಾನು ನಮ್ಮ ಅತ್ತೆ ಹಾಗೆ ನಮ್ಮಮ್ಮ 3 ಜನನ ಸೇರಿ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಹಾಳಾಗೈತೆ ನೋಡಿ. ರೂಮ್ಗಳಲ್ಲಂತೂ ಕಸ ರಾಶಿ ರಾಶಿ ಐತೆ, ಎಲ್ಲ ಧೂಳೆಲ್ಲ ತೆಗ್ದಿದ್ದೀವಿ. ಹಾಗೆಯೇ ಒಂದೊಂದು ಕಡೆಯಿಂದ ರೂಮು, ಮನೆ, ಹಾಲು, ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀವಿ. ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಹಾಕ್ಕೊಟ್ಬಿಟ್ಟಿದ್ದೀನಿ, ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ಸ್ವಲ್ಪ ಕೆಲಸನ ಮಾಡ್ತಾಯಿದ್ದಾರೆ. ನಾನು ಇವಾಗ ಸ್ವಲ್ಪ ವೀಡಿಯೋ ಶೂಟ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫುಲ್ ಮನೆಯನ್ನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀವಿ. ನನ್ನ ಮಗ ಮಲಗಿದ್ದಾನೆ, ಅದಕ್ಕೋಸ್ಕರ. ಮತ್ತು ವಾಶ್ರೂಮ್ ಕ್ಲೀನ್ ಮಾಡ್ತಾಯಿದ್ದಾರೆ, ಅಲ್ಲಿ ಬಟ್ಟೆ ಗಿಟ್ಟೆಲ್ಲ ಸ್ವಲ್ಪ ತೊಳಿತಾ ಇದ್ದಾರೆ. ಅಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗೆ ನಾನಿವಾಗ ರೂಮನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಆಲ್ಮೋಸ್ಟು ಸ್ವಲ್ಪ ಸಾಕಾಯಿತು ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಟೀ ಕುಡ್ದು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅಮ್ಮ ಮತ್ತು ಅತ್ತೆ ಎಲ್ಲ ಕೆಲಸನ ಮಾಡ್ತಾಯಿದ್ದಾರೆ. ನಾನು ಅಷ್ಟರಲ್ಲಿ ಫ್ರಿಜ್ಜೆಲ್ಲನೂ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಬಿಡವ, ಹಾಗೆಯೇ ಸ್ವಲ್ಪ ಜೋಡಿಸ್ಕೊಬಿಡವ ಅಂತ ಹೇಳಿ ಜೋಡಿಸ್ಕೊತಾ ಇದ್ದೀನಿ. ನಾನೆಲ್ಲನೂ ವಿಡಿಯೋ ಮಾಡಿಕೊಂಡು ನೀಟಾಗಿ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಇಲ್ಲಿ ಒಂದೊಂದೆರಡೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಫ್ರಿಜ್ ಕ್ಲೀನ್ ಮಾಡೋದನ್ನು ಇವಾಗ ತೋರಿಸ್ತಿದ್ದೀನಿ ನೋಡಿ. ನಾನು ಇವಾಗೆಲ್ಲ ಈ ಥರ ಎಲ್ಲ ಫುಲ್ ಬಿಚ್ಚಿಬಿಡ್ತೀನಿ. ಒಂದು ಕಡೆಯಿಂದ ಫ್ರಿಜ್ಜನ್ನು ಆಫ್ ಮಾಡಿದ್ದೆ ಆವಾಗಲೇ. ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ಜನ್ನು ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ, ಎಲ್ಲರೂ ಅಷ್ಟೇ ಆಫ್ ಮಾಡೇ ಕ್ಲೀನ್ ಮಾಡ್ತಾರೆ. ನಾನು ಹಾಗೆ ಮಾಡ್ತೀನಿ. ಹಾಲು ಹಾಗೆಯೇ ಬೇಡದೇ ಇರೋ ವಸ್ತುಗಳೆಲ್ಲ ತುಂಬ ಇದ್ದವು ಈ ಫ್ರಿಜ್ಜಲ್ಲಿ. ಇವಾಗ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದಂತೂ ಬರ್ತಾನೇ ಇಲ್ಲ. ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ ಬಿಚ್ಚೋಕ್ಕೆ. ಅದು ಹಾಲೆಲ್ಲ ನಮ್ಮ ಮನೆಯವರು ಹಾಗೇ ಇಟ್ಟು ಟೀ ಕುಡಿಯೋಕ್ಕೆ ಅಂತ ಹೇಳಿ ಅದು ಎಷ್ಟು ಇದು ಮಾಡಿದ್ರು ಬರ್ತಾನೆ ಇಲ್ಲ. ಫೈನಲಿ ಅಂತೂ ಬಂತು. ಇವಾಗ ಹಾಗೆಯೇ ಒಂದು ಪೌಡೆನ ತೊಗೊಂಡು ಒರೆಸ್ಕೊತೀನಿ ನಾನು ಮುಂಚೆಗೆ. ಅದಾದಮೇಲೆ ಮತ್ತೆ ಒಂದು ಸಲ ತಣ್ಣೀರನ್ನ ಬಟ್ಟೆನ ತೊಗೊಂಡು ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಒಂದು ಡ್ರೈ ಆಗಿರೋಂತಹ ಕಾಟನ್ನ ಬಟ್ಟೆಯನ್ನು ತೊಗೊಂಡು ಕ್ಲೀನ್ ಮಾಡ್ಕೊತೀನಿ. ಇವಾಗ ನಾನಿಲ್ಲಿ ವಾಶ್ ಮಾಡೋಕ್ಕೆ ನಾನು ಯಾವುದೇ ರೀತಿಯಾದಂಥ ಈ ಕ್ಲೀನ್ ಮಾಡ್ತಾರಲ್ಲ ಅದು ಐಟಮ್ಸ್ ಏನು ಬಳಸ್ತಿಲ್ಲ. ಹಾಗೆಯೇ ನೀರಲ್ಲೇ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗೆಲ್ಲ ಎತ್ತಿಟ್ಟಿದ್ದೀನಿ. ಅಡುಗೆ ಮನೆ ಕೆಲಸನೂ ಕೂಡ ಹಂಗೇ ಸಾಕ್ತೈತೆ, ಅಮ್ಮ ಮಾಡ್ತೈತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಫ್ರಿಜ್ಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗೆಲ್ಲನ ತೊಗೊಂಡೋಗಿ ಇವಾಗ ಕಿಚನ್ಗೆ ಹಾಕಬೇಕು. ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದರೆ ಇಷ್ಟೊಂಥರ ಗಲೀಜಾಗ್ತಿರಲಿಲ್ಲ. ಹಾಗೆಯೇ ಇಷ್ಟೊಂಥರ ವೇಸ್ಟೇಜೆಲ್ಲ ಇರ್ತಿರಲಿಲ್ಲ. ಇವೆಲ್ಲನೂ ಡಂಪ್ ಮಾಡಬೇಕು. ಒಂದು ಚೆನ್ನಾಗಿಲ್ಲ. 1.5 ವರ್ಷ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ನಾನು ಹೆಂಗೆ ಇಟ್ಬಿಟ್ಟೋಗಿದ್ದೆ ಒಂದೊಂದು ಹಾಗೇ ಇದ್ದಾವೆ. ನಮ್ಮ ಮನೆಯವ್ರು ಯೂಸೇ ಮಾಡಿಕೊಂಡಿಲ್ಲ. ಹೀಗೆ ಇವೆಲ್ಲನೂ ತೊಗೊಂಡೋಗಿ ಅಡುಗೆ ಮನೆಗೆ ಇರ್ತೀನಿ. ಅಡುಗೆ ಮನೆಯಲ್ಲೂ ಆಲ್ರೆಡಿ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ. ಇವಾಗ ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ, ಮನೆಯಲ್ಲೇ ಅಡುಗೆ ಮಾಡಿದ್ವಿ, ಹೊರಗಡೆಯಿಂದ ಏನು ತರಿಸಿರಲಿಲ್ಲ. ಇವಾಗ ಇದ್ರ ಜೊತೆಗೆ ಇವನು ಕೂಡ ಕ್ಲೀನ್ ಮಾಡ್ತೀನಿ. ನಾನು ಇವಾಗ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಇವನು ಕೂಡ ಕ್ಲೀನ್ ಮಾಡ್ಕೊಡ್ತಿದ್ದೀನಿ. ನಂದು ಪ್ರೆಗ್ನೆನ್ಸಿ, ನಾನು ಪ್ರೆಗ್ನೆಂಟ್ ಆದಮೇಲೆ ಆಲ್ಮೋಸ್ಟ್ ನಾನು ಇಲ್ಲಿ ಬರಲೇ ಇಲ್ಲ. ನಂದು ಫಸ್ಟ್ ಸ್ಕ್ಯಾನ್ ಆಗ್ತದಲ್ಲ ಆವಾಗಲೇ ನಾನು ಅಮ್ಮನ ಮನೆಗೆ ಹೋದೆ. ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿಂದ ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋದೆ. ಇನ್ನು ಕ್ವಾರ್ಟರ್ಸ್ ಕಡೆಗೆ ಬರಲೇ ಇಲ್ಲ. 3 ತಿಂಗಳು ಬರವ, ಇನ್ನೊಂದು 5 ತಿಂಗಳು ತುಂಬಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಕೊನೆಗೂ ಬರಲೇ ಇಲ್ಲ. ಡೆಲಿವರಿ ಬಂಡಿತನೆಲ್ಲ ಮುಗಿಸ್ಕೊಂಡೇ ಬಂದಿದ್ದು. ನಾನು ಹಿಂದೆನೂ ಕೂಡ ಶೇರ್ ಮಾಡಿದ್ದೀನಿ ನೋಡಿ. ಫ್ರಿಜ್ಜಲ್ಲಿ ಇರೋವೆಲ್ಲನೂ ಒಂದು ಕಡೆ ಸೈಡ್ ಎತ್ತಿಟ್ಟೆ. ಅವು ಕೆಲವೊಂದು ಹಾಳಾಗಿದ್ದು. ಹಾಗೆಯೇ ನಮ್ಮ ಮನೆಯವರು ನಾವು ಬರ್ತೀವಿ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ, ಹಣ್ಣು ಎಲ್ಲ ತಂದಿದ್ದರು. ಅವೆಲ್ಲನೂ ಕೂಡ ತೆಗ್ದು ಇಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಮತ್ತೆ ಫ್ರಿಜ್ಗೆ ಇಟ್ಕೊತೀನಿ.
ಇವಾಗ ಮತ್ತೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಬರೀ ಫ್ರಿಜ್ ಕ್ಲೀನ್ ಮಾಡೋದು ಕ್ಲಿಪ್ಪಿಂಗ್ಸ್ನೇ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಬಿಟ್ಟಿದ್ದೀನಿ. ನಮ್ಮದು ಫ್ರಿಜ್ ಬೇರೆ ಮತ್ತು ಹಾಗೆಯೇ ಫ್ರೀಝರ್ ಬೇರೆ ಐತೆ. ಎರಡೂ ಕೂಡ ಆನಲ್ಲೇ ಬಿಟ್ಟಿದ್ದಾರೆ. ಅವ್ರು ಯೂಸೇ ಮಾಡಿಲ್ಲ, ಆದರೂ ಕೂಡ ಆನಲ್ಲೇ ಐತೆ. ಇವಾಗ ಫ್ರಿಜ್ಗೆ ಏನೇನು ಬೇಕು ಅದು ಫ್ರಿಜ್ಗೆ ಹಾಗೆಯೇ ಫ್ರೀಝರಲ್ಲಿ ಏನೇನು ಇಡಬೇಕು ಅದನ್ನು ಆ ಫ್ರೀಝರಲ್ಲಿ ಇಡವ ಅಂತ ಹೇಳಿ ಎಲ್ಲನೂ ಮತ್ತೆ ಫ್ರೀಝರ್ನು ಕೂಡ ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಬಟ್ಟೆಗಳು ಇದು ನಮ್ಮ ಅವತಾರಗಳು ನೋಡಿದ್ರೆ ಹೆಂಗೆ ಆಗೈತೆ ಅಂತ ಇವತ್ತೇ ಈಗ ಒಂದು 4-5 ದಿನ ಎಲ್ಲ ನೀಟಾಗಿ ಸೆಟ್ಟೆಲ್ಲ ಆದಮೇಲೆ ಪೊಲೀಸ್ ಕ್ವಾರ್ಟರ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿ ಹೋಮ್ ಟೂರ್ನ ಮಾಡಿ ಹಾಕ್ತೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವ ಅಂತ ಹೇಳಿ ಇವಾಗ ಬೇಡದೇ ಇರೋದೆಲ್ಲನೂ ಕೂಡ ಆ ಕಡೆ ಎತ್ತಿ ಇಟ್ಟಿದ್ದೀನಿ. ಬೇಕಾಗಿರೋವೆಲ್ಲನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಫ್ರಿಜ್ದು ಇವತ್ತು ಕೆಲಸ ಮುಗೀತು ಆಲ್ಮೋಸ್ಟ್. ಇವಾಗೆಲ್ಲ ತರಕಾರಿಗಳೆಲ್ಲನೂ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಲ್ಲ ಅವೆಲ್ಲನೂ ಎತ್ತಿಟ್ಕೊಂಡ್ರೆ ಆಲ್ಮೋಸ್ಟ್ ಕೆಲಸ ಡನ್. ನೀವು ಅಂದರೆ ಲಾಂಗ್ ಟೈಮ್ ಮನೆ ಖಾಲಿ ಇತ್ತಲ್ಲ, ಒಬ್ಬರೇ ಇದ್ದರು. ನಮ್ಮ ಮನೆಯವರು ಕೂಡ ಆವಾಗವಾಗ ಹೊರಗಡೆ ಬಂದೋಬಸ್ತ್ಗೆಲ್ಲ ಹೋಗ್ತಿದ್ದಾಗೆಲ್ಲ ಮನೇಲಿ ಯಾರೂ ಇರ್ತಾನೇ ಇರಲಿಲ್ಲ. ಆವಾಗೆಲ್ಲ ಗುಡಿಸ್ಕೊಳ್ಳೋರು ಯಾರೂ ಇರ್ತಿರಲಿಲ್ಲ. ಮತ್ತು ನಮ್ಮ ಮನೆ ಸ್ವಲ್ಪ ಊರು ಸ್ವಲ್ಪ ಹತ್ರ ಇರೋದರಿಂದ ಸ್ವಲ್ಪ ಜಾಸ್ತಿ ಊರಿಗೆ ಬರ್ತಾಯಿದ್ರು. ಇಲ್ಲೇನು ಇರ್ತಿರಲಿಲ್ಲ, ಹಾಗಾಗಿ ತುಂಬ ಗಲೀಜಾಗಿತ್ತು. ಅಮ್ಮವರು ಕೂಡ ಒಂದು ಸಲನೂ ಬಂದು ಕ್ಲೀನ್ ಮಾಡಿ ಮನೆಯೆಲ್ಲನೂ ಹೋಗೋಕ್ಕೆ ಆಗಲಿಲ್ಲ. ಹಾಗೆಯೇ ನಮ್ಮ ಅತ್ತೆಯೂ ಕೂಡ ಮನೆಯೆಲ್ಲ ಬಂದು ಕ್ಲೀನ್ ಮಾಡಿ ಹೋಗ್ತೀನಿ ಅಂತ ಅಂದರು, ಬಟ್ ಬರಲಿಲ್ಲ ಅವರೂ. ಹಾಗಾಗಿ ಫೈನಲಿ ನಾವೇ ಇವಾಗ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ತೊಳೆದು ಇಟ್ಟಿದ್ದೆ ಆರೋಕ್ಕೆ ಅಂತ. ಈಗೆಲ್ಲ ಆರಿದ್ದಾವೆ. ಇವಾಗೆಲ್ಲ ನೀಟಾಗಿ ಜೋಡಿಸಿದ್ಮೇಲೆ ನೋಡಿ ಇವಾಗ ಈ ಥರ ಕಾಣಿಸ್ತಾ ಐತೆ ನಮ್ಮದು ಫ್ರಿಜ್ಜು. ಇವಾಗೆಲ್ಲನೂ ತುಂಬಿಟ್ಟಿದ್ದೀನಿ. ಇವಾಗ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತೈತೆ ಅಂತ. ಫ್ರಿಜ್ ಈ ಥರ ಇದ್ಬಿಟ್ರೆ ಎಲ್ಲ ನೀಟಾಗಿ ತುಂಬಿಟ್ಕೊಂಡ್ರೆ ಅಡುಗೆ ಪಟ ಅಂತ ಮಾಡ್ಕೊಬಿಡ್ಬೋದು. ಹಾಗೆಯೇ ನಮ್ಗೆ ಏನೇನು ಬೇಕು ಅನ್ನೋದೆಲ್ಲ ಕೈಗೆ ಸಿಕ್ಬಿಡುತ್ತೆ. ನೋಡಿ ಇದು ನಮ್ಮದು ಫ್ರಿಜ್. ಆಲ್ಮೋಸ್ಟ್ ಇವತ್ತು ಕೆಲಸ ಎಲ್ಲನೂ ಮುಗಿಸಿದ್ದೀನಿ. ಈ ಥರ ವೀಡಿಯೋಗಳು ನಿಮಗೆ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ. ಫೈನಲಿ ಸ್ವಲ್ಪ ಕೆಲಸ ಎಲ್ಲ ಮುಗೀತು. ನನ್ನ ಮಗ ಸ್ವಲ್ಪ ಆಟ ಆಡ್ತಾ ಇದ್ದಾನೆ. ಇವಾಗ ನೋಡಿ ಹಾಲು ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಐತೆ. ಮನೆಯೆಲ್ಲ ಕ್ಲೀನ್ ಆದಮೇಲೆ ಒಂದು ಸಲ ಹೋಮ್ ಟೂರ್ನ ಮಾಡಿ